ಇಷ್ಟೆಲ್ಲ ಇಷ್ಟೆಲ್ಲ ಹೇಳ್ತಕ್ಕೆ ಯಾಕೆ ತಾಪತ್ ವಿಡಿಯೋ ಮಾಡಲ್ಲ. ಲೈಫ್ ಲಾಂಗ್ ಕೇಳ್ತಾನೆ ಇರ್ತೀರ. ಅದೇ ನಿಮ್ಮ ಹಾರ್ಟ್ ಮಾತು ಕೇಳಿದ್ರೆ ನಾಳೆ ನೀವೇನಾದ್ರು ಟೆನ್ಷನ್, ಡಿಪ್ರೆಷನ್, ಡಿಮೋಟಿವೇಶನ್ ಆಗಿದ್ರೆ ನೀವು ಇನ್ಸ್ಟಾಗ್ರಾಮ್ ಮಾತ್ರ ಓಪನ್ ಮಾಡಬೇಡಿ. ಯಾಕಂದರೆ ಇಲ್ಲಿ ಇರೋದು ಬರೀ ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಸಕ್ಸಸ್ ಆಗಿದ್ದೀರಾ ಅವಾಗ ಮೋಟಿವೇಶನ್ ಕೊಡ್ತಾ ಇದ್ದೀರಾ ಅನ್ಬೋದು. ಯಾಕಂದರೆ ಅದು ಇಂಪ್ಯಾಕ್ಟು ಆಗುತ್ತೆ, ಅದು ನಿಜನೂ ಅನ್ಸ್ಬೋದು. ಆದರೆ ಇವರು ಕಾಲೇಜ್ ಹೋಗ್ತಿರೋರು ಇನ್ಸ್ಟಾಗ್ರಾಮ್ದಲ್ಲಿ ಮೋಟಿವೇಶನ್ ಕೊಡ್ತಾನೆ. ಅದನ್ನು ಮತ್ತು ಹೆಂಗಂದರೆ ಇವರೇ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್ ಅಂತ. ಇವ್ರ ಕಡೆ ಇರೋದು ಬರೀ ಒಂದೇ ಫಾಲೋವರ್ಸ್. ನನ್ನ ಕಡೆನೂ ಇಲ್ಲ. ಫಾಲೋ ಮಾಡ್ರೋ, ಸಬ್ಸ್ಕ್ರೈಬ್ ಮಾಡ್ರೋ. ಸೊ ಬನ್ನಿ ಇವ್ನು ಯಾರಂತ ನೋಡೋಣ. ನಿಮ್ಮ ಹುಡುಗಿನೂ ಸರ್ಚ್ ಮಾಡಿ ನೋಡ್ತಾಳೆ ನನ್ನ ಸ್ಟೇಟಸ್ನ. ಅಣ್ಣ ಹೇಳ್ತಾನೆ ಹುಡುಗಿಯವರೆಲ್ಲ ಅವ್ನ ಸ್ಟೇಟಸ್ ಸರ್ಚ್ ಮಾಡಿ ಚೆಕ್ ಮಾಡ್ತಾರಂತೆ. ಓ ಅಣ್ಣ ಇನ್ನೂ ಕನಸಲ್ಲೇ ಇದ್ದಾನೆ ಅನ್ಬೇಕು. ನೀರು ಕೊಡ್ರೋ, ಇವ್ನ ಕನಸಿಂದ ಏಳಿಸ್ಬೇಕು. ಬ್ರೋ, ದುಡ್ಡು ಡೆಟಾಲ್ ಥರ 99.9 ಪ್ರಾಬ್ಲಮ್ಸ್ನ ದೂರ ಮಾಡುತ್ತೆ. ಬ್ರೋ ಹೇಳ್ತಾನೆ 99.9% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮನಿಯಿಂದ. ನಾ ಹೇಳ್ತೀನಿ ಆ 99.99% ಪ್ರಾಬ್ಲಮ್ ಆಗಲ್ಲ ನೀವು ಆ 10 ರೂಪೀಸ್ ಯೂಸ್ ಮಾಡಿದರೆ. ಯಾವುದೋ ಶ್ರೀಮಂತನ ಮಗಳ ಜೊತೆ ಮದುವೆ ಆಗಬೇಕು ಅಂತ ಯಾವತ್ತೂ ನಾನು ಯೋಚನೆ ಮಾಡಿಲ್ಲ. ಬ್ರೋ ಯೋಚನೆ ಭಾಳ ಜನ ಮಾಡ್ತಾರೆ, ಆದರೆ ನಿನ್ನ ಥರ ಇದ್ದರೆ ಅವ್ರು ಆಗೋದು ಇಲ್ಲ. ನನ್ನ ಹತ್ರ ದಮ್ ಇದೆ, ಮತ್ತು ಆ ದಮ್ಮಿಂದ ನೀ ರೀಲೇ ಮಾಡು. ಈ ದುನಿಯಾ ಮೂರ್ಖರಿಂದ ತುಂಬಿದೆ. ಬ್ರೋ ನಂಗೆ ಅದು ಮೊದಲು ನಿಜ ಅನಿಸಿಲ್ಲ, ಆದರೆ ನಿಂಗೆ ನೋಡಾದ್ಮೇಲೆ ಅದು ನಿಜಾನೇ ಅನಿಸ್ತು. ಈ ದುನಿಯಾ ಮೂರ್ಖರಿಂದನೇ ತುಂಬಿದೆ. ಈ ದುನಿಯಾ ಬಣ್ಣ ಚೇಂಜ್ ಮಾಡಿದಾಗ ನಿನ್ನ ಟೈಮ್ ಚೇಂಜ್ ಮಾಡು. ಬ್ರೋ ಬಣ್ಣನ ತರ್ತೀನಿ, ನೀನು ನನ್ನ ಟೈಮ್ ಒಂದು ಚೇಂಜ್ ಮಾಡಿಕೊಡು ಸಾಕು. ಬ್ರೋ ನನ್ನ ಟೈಮ್ ಚೇಂಜ್ ಮಾಡೋಕ್ಕೆ ನನ್ನ ಕಡೆ ಶಲ್ಲಿಲ್ಲ, ನೀ ತಂದು ಕೊಡ್ತೀಯಾ? ಬ್ರೋ ಬರೀ ನೀ ಈ ಥರ ಮಾತಾಡ್ತಾನೆ ಇದ್ದರೆ ನಿಂಗೆ ಏನೂ ಸಿಗಲ್ಲ. ಮತ್ತು ಒಂದು ಸಜೆಷನ್ನ ಫಸ್ಟ್ ಡಿಟೈನ್ ಮಾಡ್ಕೊ ಬ್ರೋ, ಹಿಂಗೆ ನೋಡೋಕ್ಕಾಗ್ತಿಲ್ಲ. ನನ್ನ ಲೈಫಲ್ಲಿ ನಾನು ಏನೆಲ್ಲ ಕೇಳಿದ್ದೆ ಏನೂ ಸಿಕ್ಕಿಲ್ಲ. ಬಟ್ ಈಗ ನಾನು ಏನೆಲ್ಲ ಅನ್ಕೋತೀನೋ ಅದೆಲ್ಲ ತಗೊಂತೀನಿ. ಶುರು ನಿನ್ನಿಂದ ಆಗಿದೆ, ಈಗ ಬರೀ ದುನಿಯಾ ಉಳಿದಿದೆ ಅಷ್ಟೇ. ಅಣ್ಣ ರೀಲ್ಸ್ ಹಾಕಿ ಯೂನಿವರ್ಸಿಗೆ ಮೋಟಿವೇಶನ್ ಕೊಡ್ತಾನೆ, ಆದರೆ ಯೂನಿವರ್ಸ್ ಅಣ್ಣಂಗೆ ಏನು ಕೊಡ್ತದೆ ಅಂದರೆ ಟೈಮ್. ಅದನ್ನು ಮತ್ತು ಇದು ಮಾಡಿ ಇವನು ವೇಸ್ಟ್ ಮಾಡ್ತಿದ್ದಾನೆ. ಯಾವತ್ತಿಗೂ ಈ ಮಾತು ನೆನ್ಪಿಟ್ಕೊ, ಯಾವುದು ಜಾಸ್ತಿ ಕಾನ್ಫಿಡೆನ್ಸ್ ಕೊಡಲ್ಲ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ. ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನೀವು ಫಸ್ಟ್ ಈ ಥರ ರೀಲ್ಸ್ ನೋಡೋದು ಬಿಡಬೇಕು. ಯಾಕಂದರೆ ಈ ಥರ ರೀಲ್ಸ್ ನೋಡಿದರೆ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಬರೀ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಅಷ್ಟೇ ಉಳಿತದೆ, ಝೀರೋ. ಅಣ್ಣನ ಈ ರೀಲ್ ಎಷ್ಟು ಜೆನ್ಯೂನ್ ಇದೆ ಅಂದರೆ ಅಣ್ಣನ ಕಮೆಂಟ್ ಸೆಕ್ಷನ್ ನೋಡಿದರೆ ಗೊತ್ತಾಗತ್ತೆ. ಓಹ್ ಅಣ್ಣ ಕಮೆಂಟ್ ಸೆಕ್ಷನ್ನೇ ಆಫ್ ಮಾಡಾನೆ. ಓ ಶಿಟ್ ಬ್ರೋ, ಜನರು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂದರೆ ಅಣ್ಣಂಗೆ ತಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಾನೆ. ನೀವು ನನ್ನ ಮೆಂಟಲ್ ಅನ್ಕೊಳ್ಳಿ ಇಲ್ಲ ಖೈದಿ ಅನ್ಕೊಳ್ಳಿ, ಇದು ಎರಡೂ ಅಲ್ಲ, ನೀಚೂತಿಯ. ಹೇ ಬ್ರೋ, ಸ್ಟೇಟಸ್ ಬಗ್ಗೆ ಮಾತಾಡಬೇಡ. ಬ್ರೋ ಸ್ಟೇಟಸ್ ಬಗ್ಗೆ ಮಾತಾಡಬೇಡ, ಯಾಕಂದರೆ ಅಣ್ಣನ ಕಡೆ ಅದು ಇಲ್ಲ, ಅದಕ್ಕೆ ಮಾತಾಡಬಾರ್ದು. ಬಡವ ಎಷ್ಟಾಗುವಂತ ಅಂದರೆ ಪ್ರತಿಯೊಬ್ಬರು ನಿನ್ನ ಜೊತೆ ಬಂದು ಕುತ್ಕೊಬೇಕು. ಶ್ರೀಮಂತ ಎಷ್ಟಾಗುವಂತ ಅಂದರೆ ನೀನು ನಿಂತಿದ್ಯಾ ಅಂತಂದರೆ ಯಾರೂ ಕುತ್ಕೊಬಾರ್ದು. ನೀ ರೀಲ್ ಹೆಂಗೆ ಮಾಡಂದ್ರೆ ಯಾರು ನೋಡಬಾರ್ದಂಗೆ. ಬದ್ಮಾಶ್ ಆಗೋ ಶಾಕ್ ಇದ್ರೆ ಸ್ವಲ್ಪ ದುಡ್ಡು ಕೂಡ ಮಾಡ್ಕೊ. ಸ್ಟೇಷನಲ್ಲಿ ಬಾಯಲ್ಲಿ ಮಾತಾಡೋಕ್ಕಾಗೋದಿಲ್ಲ, ದುಡ್ಡಲ್ಲಿ ಮಾತಾಡಬೇಕಾಗೋದು. ಇಂಥ ಮಾತು ಹೇಳಿ ಅವ್ರ ಕಡೆಯಿಂದ ಇವ್ರು ಹೊಡ್ತಾ ತಿಂತಾರೆ. ದುಡ್ಡು ಇರೋದು ಇಂಪಾರ್ಟೆಂಟ್ ಬ್ರೋ. ಸುಂದರ ಏನು ಅಂಬಾನಿ ಮಗನೂ ಇಲ್ಲ. ಅಣ್ಣ ಹೇಳ್ತಾನೆ ಮನಿ ಇಸ್ ಇಂಪಾರ್ಟೆಂಟ್, ಫೇಸ್ ಅಲ್ಲ. ಅಣ್ಣ ಅವನಿಗೆ ಕಂಪೇರ್ ಯಾರ ಜೊತೆ ಮಾಡ್ತಿದ್ದಾನೆ ಅಂದರೆ ಅನಂತ್ ಅಂಬಾನಿ. ಅವ್ನು ನಂಬರ್ 1 ಬರ್ತಾನೆ, ಇವ್ನು ಎಲ್ಲಿ ಬರ್ತಾನೋ ನಂಗೆ ಕಣ್ಣಿಗೆ ಕಾಡ್ತಿಲ್ಲ. ಸೊ ಈ ವಿಡಿಯೋಲಿ ಇಷ್ಟೇ. ಮತ್ತು ಈ ವಿಡಿಯೋದಿಂದ ಯಾರಿಗೂ ಹೇಟ್ ಇಲ್ಲ, ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ಹಳೆ ವಿಡಿಯೋ ಕಮೆಂಟ್ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಜನ ಎಂಟರ್ಟೈನ್ಮೆಂಟಲ್ಲಿ ತೊಗೊತಾರೆ, ಎಷ್ಟು ಜನ ಸೀರಿಯಸ್ ಆಗಿ ತೊಗೊತಾರಂತ. ಸೊ ನೀವು ಎಂಟರ್ಟೈನ್ಮೆಂಟ್ ಹಂಗೆ ತೊಗೊಳ್ಳಿ, ಯಾಕಂದರೆ ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾ ಸಿಗ್ತೀನಿ ವಿಡಿಯೋ ಮಾಡಿ ನೀ ಸಬ್ಸ್ಕ್ರೈಬ್ ಮಾಡಿ. ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಸೋಡಾಣ ಬಾಯ್ ಬಾಯ್.